ವಿದ್ಯುತ್ ಚೆಸ್ಕಾಂ ಕಚೇರಿ ಎದುರು ನಿರಂತರ ವಿದ್ಯುತ್ ನೀಡಬೇಕೆಂದು ಆಗ್ರಹಿಸಿ ಸುತ್ತಮುತ್ತಲ ಗ್ರಾಮಗಳ ರೈತರು ಪ್ರತಿಭಟನೆ ನಡೆಸಿದರು. ರೈತ ಮುಖಂಡ ಧರ್ಮರಾಜು ಮಾತನಾಡಿ, ರೈತರು ಬೆಳೆದ ಬೆಳೆಗೆ ನೀರಿಲ್ಲದೆ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗುತ್ತಿದ್ದು, ಬೆಳೆ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದು ನಿತ್ಯ ಕಣ್ಣೀರಿಡುತ್ತಿದ್ದಾರೆ. ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ವಿದ್ಯುತ್ ನೀಡದೇ ಇರುವುದರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದು, ರೈತರು ವಿಷ ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಿದ್ಯುತ್ ಪಂಪ್ ಸೆಟ್ಗಳು ಸುಟ್ಟು ಹಾಳಾಗಿವೆ. ಹಾಳಾಗಿರುವ ನಷ್ಟವನ್ನು ಚೆಸ್ಕಾಂ ಇಲಾಖೆ ಭರಿಸಬೇಕೆಂದು ಒತ್ತಾಯಿಸಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಕಣಕಲ್ ಮೂರ್ತಿ ಮಾತನಾಡಿ, ಚೆಸ್ಕಾಂ ನೀಡುವ ವಿದ್ಯುತ್ ಅವ್ಯವಸ್ಥೆಯಿಂದ ನೂರಾರು ಪಂಪ್ ಸೆಟ್ಗಳು ಸುಟ್ಟು ಹೋಗಿವೆ. ಈ ನಷ್ಟ ಚೆಸ್ಕಾಂ ಭರಿಸಬೇಕು, ಇಲ್ಲದಿದ್ದರೆ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿ, ರೈತರು ತಮ್ಮ ಜಮೀನುಗಳಲ್ಲಿ ಅಡಿಕೆ, ತೆಂಗು, ಜೋಳ, ಭತ್ತ, ಮೆಣಸಿನಕಾಯಿ ಸೇರಿದಂತೆ ಇತರೆ ಬೆಳೆಗಳಿಗೆ ಸಾಕಷ್ಟು ಖರ್ಚು ಮಾಡಿದ್ದಾರೆ. ಈ ಬೆಳೆಗಳು ಕೈ ಸೇರಬೇಕಾದ್ರೆ ನಿತ್ಯ 10 ಗಂಟೆ ನಿರಂತರ ವಿದ್ಯುತ್ ನೀಡಬೇಕು. ನೀವು ರಾತ್ರಿ ವೇಳೆ ವಿದ್ಯುತ್ ನೀಡಿದ್ರೆ ನಾವು ಬೆಳೆದಂತ ಬೆಳೆಗೆ ಹೇಗೆ ನೀರು ಹಾಯಿಸಬೇಕು? ಆಕಸ್ಮಿಕವಾಗಿ ರಾತ್ರಿ ವೇಳೆ ವಿದ್ಯುತ್ ಸಮಸ್ಯೆಯಿಂದ ರೈತರ ಜೀವಕ್ಕೆ ಹಾನಿಯಾದ್ರೆ ಅವರ ಕುಟುಂಬಕ್ಕೆ ಹೊಣೆಯಾರೆಂದು ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು. ರೈತರಿಗೆ ಸರಿಯಾದ ನ್ಯಾಯ ದೊರಕದಿದ್ರೆ ಕಚೇರಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಸಿದ್ರು. ರೈತ ಮುಖಂಡ ಮೂರ್ತಿ ಮಾತನಾಡಿ, ಪಂಪ್ ಸೆಟ್ಗಳಿಗೆ 7 ಗಂಟೆ ಕರೆಂಟ್ ನೀಡಬೇಕೆಂದು ಸರ್ಕಾರದ ಆದೇಶವಿದೆ. ಆದರೆ ಚೆಸ್ಕಾಂನವರು ಸಮರ್ಪಕವಾಗಿ ವಿದ್ಯುತ್ ನೀಡುತ್ತಿಲ್ಲ. ರೈತರ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಗೆ ನಿರಂತರವಾಗಿ ವಿದ್ಯುತ್ ನೀಡದೆ ಯಾವುದೋ ಖಾಸಗಿ ಕಂಪನಿಗಳಿಗೆ ದಿನದ 24 ಗಂಟೆಗಳ ವಿದ್ಯುತ್ ನೀಡುತ್ತಾರೆ. ರೈತ ಅಲ್ಪ ಸ್ವಲ್ಪ ಹಣ ಉಳಿಸಿಕೊಂಡ್ರೆ ವಿದ್ಯುತ್ ನೀಡದೆ ಕಟ್ ಮಾಡಿ ಹೋಗುತ್ತಾರೆ. ಅದೇ ಕಂಪನಿಯವರು ಕೋಟಿಗಟ್ಟಲೆ ಹಣ ಕಟ್ಟದಿದ್ರು ಸುಮ್ಮನೆ ಹಾಗೆ ಬಿಡುತ್ತಾರೆ. ಹಾಗಾದರೆ ದೇಶಕ್ಕೆ ಅನ್ನ ಕೊಡುವುದು ರೈತರ ಅಥವಾ ಬೇರೆಯವರ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ನಿರಂತರ ವಿದ್ಯುತ್ ಕೊಡುತ್ತಿದ್ರೆ ಮತ್ತೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ನೂರಾರು ರೈತರು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ನಿಮಗೆ 3 ಹೊತ್ತು ಸುಖವಾಗಿರೋರಿಗೆ ಅನ್ನ ಕೊಡ್ತಾ ಇರೋನಿಗೆ ರೈತನಿಗೆ ದಿನನಿತ್ಯ ಬಂದು ತೊಂದರೆ ಕೊಡ್ತೀರಿ. ಅವನ ವಿದ್ಯುತ್ ತಂತಿಗಳನ್ನು ಕಿತ್ಕೋತೀರಿ. ಅವನ ವಿದ್ಯುತ್ತನ್ನು ವ್ಯತ್ಯಾಸ ಮಾಡಿಬಿಟ್ಟು ಅವನ ಮೀಟ್ರ್ ಅವನ ಇದು ಮೋಟ್ರ ಸುಟ್ಟೋಗ ಮಾಡಿದ್ದೀರಿ. ಇಂಥ ಮಾಡೋದು ಯಾಕೆ ಅದೇ ಅರ್ಥ ಅನ್ನಕ್ಕ. ಹೌದೌದು. ಯಾಕಂದ್ರೆ ಸಕಲೇಶ್ಪುರದಲ್ಲಿ 3 ಜನ ಇದ್ದಾರೆ. ಬಾಳುಪೇಟೆಲ್ಲ ಮಾಡ್ತೀನಿ ಅಂತ ನಮ್ಮ ಕೋಪಣ ಇವೆಲ್ಲ ಮುಗಿಸ್ಕೋಗಿ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಪುಣ್ಯಾತ್ಮ ಯಾರಲ್ಲಿ ಅವ್ರ ಹೆಸರು ಹೇಳಕ್ಕೆ. ಸಕಲೇಶ್ಪುರದವರು ಆನ್ಬೋರ್ಡವರು ಅದು ನಮಗೆ ಗೊತ್ತಿಲ್ರಿ. ನಮಗೆ 10 ವರ್ಷ ನಮಗೆ ನೋಡ್ರಿ, ಇದು ಧರ್ಮಣ್ಣ ಧರ್ಮ ಹೇಳ್ತೀನಿ ಕೇಳಿ ಅಷ್ಟೇ ಹೇಳ್ತೀನಿ. ಆಲೂರು ತಾಲೂಕಿಗೆ ತಗೋಬಹುದು ಅಂತ ರಿಸರ್ವೇಷನ್ ಮಾಡಿದ್ರಲ್ರಿ. ಕಲ್ಲಿಂದ ತಗೊಳ್ಳಿ ಎಳ್ಕೊಳ್ಳಿ ಅಂತ ಕಲ್ಲಿಂದ ಕೊಟ್ಟಿಲ್ಲ ನಮಗೆ. ಅಲ್ಲ ಅದೇ ಉಗ್ನೆ ಅದಲ್ರಿ, ಅದಲ್ಲ ಅಲ್ವಾ? ಅದೇ ಅವರೇ ಈಗ ಕಾರ್ಯತಂಬ ನಾವು ಮಾಡ್ತೇನೆ. ಇವ್ರು ಯಾರು ಹೇಳ್ತಾ ಇದ್ರು ನೋಡ್ರಿ, ಅಲ್ಲಿ ವೈರ ಜಾಸ್ತಿ ನಾವು ಅಲ್ಲಿ ಅಷ್ಟೊತ್ತಲ್ಲಿ ಕೊಟ್ಟರೆ ನಾವು ಏನು ಮಾಡೋದು? ಅಲ್ಲೇ ಮನೆಗೆ ಬೇಕಾಯ್ತು. ಬೋರಲ್ ಹತ್ರ ಆನೆಘಾಟ ಹೇಳೋದೇ ಬೇಡ, ಕೇಳಂಗಿಲ್ಲ. ಚಿರತೆ, ಆನೆ, ಹಿಂಗಾಗಿ ದಯವಿಟ್ಟು ಇದನ್ನ ಅಗಲೊತ್ತು ಕೊಡಬೇಕು ಅಂತ. ಎಷ್ಟು ಗಂಟೆ ಟೈಮ್ ಕರೆಂಟ್ ಕೊಡಬೇಕು ಅಂತ ಕೇಳ್ತಾರೆ. ನಾವು 24 ಗಂಟೆ ಕೇಳ್ತಾ ಇದೀವಿ. ಅವ್ರು 24 ಗಂಟೆ ಬೇಡ, ಕರೆಕ್ಟಾಗಿ ಅವ್ರು ಕೊಡ್ತೀವಿ ಅಂತಾರಲ್ಲ, ಅಷ್ಟು ಕೊಡಲಿ ನಮಗೆ ಸಾಕು. ಅಧಿಕಾರಿಗಳು ಏನು ಹೇಳ್ತಾರೆ? ಅದಕ್ಕೆ ನಾವು ಇನ್ನು 10 ದಿವಸ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ 24 ಗಂಟೆ ಏನು ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಅವ್ರು ಹಗಲೊತ್ತು ಕೊಡಬೇಕು ಅಂತ ನಾವಿರೋದು. ಆಯ್ತಾ? ಸಕಲೇಶ್ಪುರದಲ್ಲೆಲ್ಲ 24 ಗಂಟೆ ಕೊಡ್ತಾರೆ. ಆದರೆ ನಮಗೆ ಫಲತಾಯಿ ಧೋರಣೆ ಮಾಡ್ತಾರೆ. ಹಂಗಾಗಿ ಇವತ್ತು ಶಾಂತಿಯುತವಾಗಿ ನಾವೊಂದು ಅವ್ರಿಗೆ ಹೇಳಿ ಹೋಗೋಣ, ನೆನಪು ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲ ಅವ್ರು ಕೊಡಲಿಲ್ಲ ಅಂದರೆ ನಿರಂತರ ಚಳವಳಿ ನಮ್ದಿದ್ದೆ. ಏನೇನು ಸಮಸ್ಯೆ ಇದೆ ವಿದ್ಯುತ್ ಶಕ್ತಿ ಇಲಾಖೆಯಿಂದ? ಏನಿಲ್ಲ, ಇಡೀ ರೈತರ ಬೆಳೆ ಒಣಗಿ ಹೋಗ್ತಾ ಇದೆ, ಅಡಿಕೆ ಗಿಡ ಹೋಗ್ತಾ ಇದೆ. ಇವತ್ತು ರೈತರಿಗೆ ಕರೆಂಟೇ ಇಲ್ಲ ನಮಗೆ. ಹಂಗಾಗಿ ಇವತ್ತು ನಾವು ಎಷ್ಟು ಗಂಟೆ ಟೈಮ್ ಕರೆಂಟ್ ಕೊಡ್ತಾ ಇದ್ದಾರೆ? ಇಲ್ಲ 1 ಗಂಟೆನೂ ಇಲ್ಲ, ಸುಮ್ಮನೆ 1 ಗಂಟೆನೂ ಇಲ್ಲ.
ಬೆಳಿಗ್ಗೆ ಹೊತ್ತು ಕೊಡ್ತಾರ ರಾತ್ರಿ ಹೊತ್ತು ರಾತ್ರಿ